ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ಈ ವಿಡಿಯೋದಲ್ಲಿ ನಾನು ಶುಭ ಸಮಾರಂಭಗಳಿಗೆ ಕಡಿಮೆ ಸಮಯದಲ್ಲಿ ಸುಂದರವಾಗಿ ಅಲಂಕಾರಿಕ ರೆಡಿಮೇಡ್ ರಂಗೋಲಿ ಮ್ಯಾಟನ್ನು ಯಾವ ರೀತಿ ಮಾಡಬಹುದು ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ರಂಗೋಲಿ ಮ್ಯಾಟನ್ನು ಮಾಡಲು ಯಾವುದಾದರೂ ಈ ರೀತಿಯಾದ ಥಿಕ್ ಶೀಟ್ ಮತ್ತು 5 ಬಣ್ಣದ ಉಲ್ಲನ್, ಪೆನ್ಸಿಲ್, ಸ್ಕೇಲ್, ಫೆವಿಕಾಲ್, ಇದನ್ನು ಅಪ್ಲೈ ಮಾಡಲು ಪೇಂಟಿಂಗ್ ಬ್ರಷ್ ಮತ್ತು ಸೀಸರ್ ಬೇಕಾಗುತ್ತದೆ. ಮೊದಲಿಗೆ ಯಾವುದಾದರೂ ಈ ರೀತಿಯಾದ ತಟ್ಟೆಯನ್ನು ಶೀಟ್ ಮೇಲಿಟ್ಟು ಸರ್ಕಲ್ ರೀತಿ ಟ್ರೇಸ್ ಮಾಡಿ ಕತ್ತರಿಯಿಂದ ಕಟ್ ಮಾಡಿಟ್ಟುಕೊಳ್ಳಬೇಕು. ನಾನಿಲ್ಲಿ ಈ ರೀತಿಯಾದಂತಹ ತಟ್ಟೆಯನ್ನು ಬಳಸಿದ್ದೇನೆ. ನಿಮ್ಮ ಅಳತೆಗನುಗುಣವಾಗಿ ತಟ್ಟೆಯನ್ನು ನಿರ್ಧರಿಸಿಕೊಂಡು ಸರ್ಕಲನ್ನು ಕಟ್ ಮಾಡಿಟ್ಟುಕೊಳ್ಳಬೇಕು. ನಂತರ ಚಿಕ್ಕದಾದ ಈ ರೀತಿಯಾದ ಪ್ಲೇಟನ್ನು ಶೀಟ್ನ ಮಧ್ಯಭಾಗದಲ್ಲಿಟ್ಟು ಟ್ರೇಸ್ ಮಾಡಿಟ್ಟುಕೊಂಡಿದ್ದೇನೆ. ಅದರ ಸುತ್ತಲೂ 4 ಕಡೆಗಳಲ್ಲೂ ಗೆರೆಗಳನ್ನು ಎಳೆದು ಈ ಗೆರೆಗಳ ಮಧ್ಯದಲ್ಲಿ ಪುನಃ 4 ಗೆರೆಗಳನ್ನು ಎಳೆದುಕೊಳ್ಳಬೇಕು. ಬಳಿಕ ಎಲ್ಲ ಗೆರೆಗಳ ಮಧ್ಯಭಾಗದಲ್ಲಿ 9 ಸೆಂಟಿಮೀಟರ್ ಅಳತೆಯ ಗೆರೆಯನ್ನು 8 ಸಣ್ಣದಾದ ಗೆರೆಗಳನ್ನು ಸುತ್ತಲೂ ಎಳೆದುಕೊಳ್ಳಬೇಕು. ನಂತರ ಪ್ರತಿ ಸಣ್ಣ ಗೆರೆಯಿಂದ ದೊಡ್ಡದಾದ 2 ಗೆರೆಗಳಿಗೆ, ಅಂದರೆ ಅಕ್ಕಪಕ್ಕದಲ್ಲಿರುವ ಗೆರೆಗಳಿಗೆ ವಿ ರೀತಿಯಾಗಿ 8 ಕಡೆಗಳಲ್ಲೂ ಬರೆಯಬೇಕು. ಅಂದರೆ ಸಣ್ಣದಾದ ಗೆರೆಯನ್ನು ದೊಡ್ಡದಾದ ಗೆರೆಯ ಹಿಂಭಾಗಕ್ಕೆ ಬರುವಂತೆ ಸೇರಿಸಬೇಕು. ಪುನಃ ಚಿಕ್ಕದಾದ ಗೆರೆಯಿಂದ ದೊಡ್ಡದಾದ ಗೆರೆಗಳಿಗೆ ಉಲ್ಟಾ ವಿನಂತೆ ಈಗಾಗಲೇ ಎಳೆದ ಗೆರೆಗಳ ವಿರುದ್ಧವಾಗಿ ಸೇರಿಸಬೇಕು. ಕೊನೆಯದಾಗಿ ಚಿಕ್ಕದಾದ ಪ್ಲೇಟ್ನಿಂದ ಮಧ್ಯಭಾಗದಲ್ಲಿ ಸಣ್ಣದಾದ ವೃತ್ತವನ್ನು ಬರೆದು ಈ ರೀತಿಯಾಗಿ ಥಿಕ್ ಶೀಟ್ನಿಂದ ಒಂದು ಬೇಸನ್ನು ರೆಡಿ ಮಾಡಿಟ್ಟುಕೊಳ್ಳಬೇಕು. ನಂತರ ನಾನಿಲ್ಲಿ ಯೆಲ್ಲೋ ಕಲರ್ ಉಲ್ಲನನ್ನು ಸಣ್ಣದಾದ ತುಂಡುಗಳಾಗಿ ಕಟ್ ಮಾಡಿಟ್ಟುಕೊಳ್ಳುತ್ತಿದ್ದೇನೆ. ಇದೇ ರೀತಿಯಾಗಿ 5 ಕಲರನ್ನು, ಅಂದರೆ ಆರೆಂಜ್, ಡಾರ್ಕ್ ಪಿಂಕ್, ಲೈಟ್ ಪಿಂಕ್, ಗ್ರೀನ್ ಉಲ್ಲನ್ಗಳನ್ನು ನಾನಿಲ್ಲಿ ಬಳಸಿದ್ದೇನೆ. ನೀವು ನಿಮ್ಮ ಆಯ್ಕೆಗೆ ಅನುಗುಣವಾಗಿ ಬಣ್ಣಗಳನ್ನು 5ಕ್ಕಿಂತ ಹೆಚ್ಚು ಕಡಿಮೆ ಕೂಡ ಬಳಸಬಹುದಾಗಿದೆ. ಈ ರೀತಿಯಾಗಿ ಸಣ್ಣದಾದ ತುಂಡುಗಳಾಗಿ ಸಾಕಷ್ಟು ಪ್ರಮಾಣದಲ್ಲಿ 5 ಉಲ್ಲನ್ಗಳನ್ನು ಕಟ್ ಮಾಡಿಟ್ಟುಕೊಂಡಿದ್ದೇನೆ. ಬಳಿಕ ಮಧ್ಯಭಾಗದ ವೃತ್ತಕ್ಕೆ ಫೆವಿಕಾಲನ್ನು ಪೇಂಟಿಂಗ್ ಬ್ರಷ್ನಿಂದ ಸ್ಪ್ರೆಡ್ ಮಾಡಿ ಈಗಾಗಲೇ ಕಟ್ ಮಾಡಿಟ್ಟುಕೊಂಡ ಆರೆಂಜ್ ಕಲರ್ ಉಲ್ಲನನ್ನು ಮಧ್ಯಭಾಗದಲ್ಲಿ ಅಂಟಿಸುತ್ತಿದ್ದೇನೆ. ಈ ರೀತಿಯಾಗಿ ಉಲ್ಲನನ್ನು ಅಂಟಿಸುವಾಗ ತೆಳುವಾಗಿ ಅಂಟಿಸಿಕೊಳ್ಳಬೇಕು, ಇಲ್ಲವಾದಲ್ಲಿ ಉದುರುವ ಸಾಧ್ಯತೆ ಇರುತ್ತದೆ. ಅದರ ನಂತರದ ಅಂದರೆ 2ನೇ ವೃತ್ತಕ್ಕೆ ಗ್ರೀನ್ ಕಲರನ್ನು ಅಂಟಿಸಿದ್ದೇನೆ. ಬಳಿಕ ಗೆರೆಗಳ ಭಾಗದಲ್ಲಿ ಒಂದು ಭಾಗಕ್ಕೆ ಲೈಟ್ ಪಿಂಕ್ ಕಲರನ್ನು ಮತ್ತು ಇನ್ನೊಂದು ಭಾಗಕ್ಕೆ ಡಾರ್ಕ್ ಪಿಂಕ್ ಕಲರನ್ನು ಅಂಟಿಸಿದ್ದೇನೆ. ಇದೇ ರೀತಿಯಾಗಿ ರಂಗೋಲಿಯ ಸುತ್ತಲೂ ಆಲ್ಟರ್ನೇಟಿವ್ ಆಗಿ 2 ಬಣ್ಣಗಳನ್ನು ಬಳಸಿದ್ದೇನೆ. ನಂತರ ಹೊರಭಾಗವಿರುವ ತ್ರಿಭುಜಾಕಾರದ 2 ಭಾಗಕ್ಕೆ ಯೆಲ್ಲೋ ಕಲರನ್ನು ಮತ್ತು ಗ್ರೀನ್ ಕಲರನ್ನು ಬಳಸಿದ್ದೇನೆ. ಕೊನೆಯದಾಗಿ ಉಳಿದಿರುವ ಭಾಗಕ್ಕೆ ಆರೆಂಜ್ ಕಲರ್ನಿಂದ ಫಿಲ್ ಮಾಡಿದ್ದೇನೆ. ಎಲ್ಲವನ್ನು ಅಂಟಿಸಿದ ಬಳಿಕ ರಂಗೋಲಿ ಮ್ಯಾಟ್ ಈ ರೀತಿಯಾಗಿ ಕಾಣುತ್ತದೆ. ಈ ಮ್ಯಾಟನ್ನು ಶುಭ ಸಮಾರಂಭದಲ್ಲಿ, ಪೂಜೆ ಪುನಸ್ಕಾರದಲ್ಲಿ, ದೇವರ ಮನೆ ಮುಂಭಾಗ, ಮನೆಯ ಹೊರಭಾಗದಲ್ಲೂ ಅಲಂಕಾರಿಕವಾಗಿ ಬಳಸಬಹುದು. ಅಷ್ಟೇ ಅಲ್ಲದೆ ದೀಪಗಳನ್ನು ಇದರ ಸುತ್ತಲಿಟ್ಟು ಅಲಂಕಾರವನ್ನು ಸಹ ಮಾಡಬಹುದು. ಈ ನನ್ನ ಪ್ರಯತ್ನ ಮತ್ತು ಈ ಮಲ್ಟಿಪರ್ಪಸ್ ರಂಗೋಲಿ ಮ್ಯಾಟ್ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.